Hi. Mm, okay. You are given a table of a product launches by company by year. Okay. Write a query to count the net difference between the number of product companies launched in 2020 with the number of company launched in the previous year. ಅಂದ್ರೆ 2020 ಮತ್ತು 2019 ಬಗ್ಗೆ ಹೇಳ್ತಾ ಇದ್ದಾರೆ. Output name of the companies. Okay, companies and the net difference between the net product released for 2020. ಓಕೆ ಅಂದರೆ ಡಿಫ್ರೆನ್ಸ್ ಕೇಳ್ತಾ ಇದ್ದಾನೆ 2020 ಮತ್ತು 2019. ಇದೊಂದು ಸ್ಕೀಮಾಗಿ ಕೊಟ್ಟಿದ್ದಾರೆ. ಕಾರ್ ಲಾಂಚಸ್ ಯಾವ ಇಯರು ಅದು ಇಂಟೀಜರಲ್ಲಿದೆ. ಕಂಪನಿ ನೇಮ್ ಯಾವ ಕಂಪನಿ ಅಂತ ಅಷ್ಟೇ. ಇನ್ನು ಮತ್ತೆ ಯಾವುದು ಕಂಪನಿ. ಓಕೆ, ಪ್ರಾಡಕ್ಟ್ ನೇಮ್ ಯಾವುದು ಪ್ರಾಡಕ್ಟ್ ಅಂದರೆ ಯಾವುದು ಕಾರ್ ರಿಲೀಸ್ ಮಾಡಿದ್ದಾನೆ ಅಂತ. ಇಲ್ಲಿ ಆ್ಯಸ್ ಈಸ್ ಎಕ್ಸ್ಪೆಕ್ಟಿಂಗ್ 2020 ಅಂತ ಕೊಟ್ಟಿದ್ದಾರೆ ಮತ್ತು ಪ್ರೀವಿಯಸ್ ಇಯರ್ ಅಂತ ಹೇಳಿದ್ದಾರೆ. ಪ್ರೀವಿಯಸ್ ಇಯರ್ ಆ್ಯಂಡ್ 2019. ಇಲ್ಲಿ ಏನು ಕೇಳ್ತಾ ಇದ್ದಾನೆ, ಕೌಂಟ್ ದ ನೆಟ್ ಡಿಫ್ರೆನ್ಸ್. ಕೌಂಟ್ ಅಂತ ಕೊಟ್ಟರೆ ನಾನು ಇಲ್ಲಿ ವಿತ್ ಕ್ಲಾಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ವಿತ್ ಪ್ರಾಡಕ್ಟ್ ಅಂಡರ್ಸ್ಕೋರ್ ಕೌಂಟ್ ಆ್ಯಸ್. ಓಕೆ, ವಿತ್ ಪ್ರಾಡಕ್ಟ್ ಅಂಡರ್ಸ್ಕೋರ್ ಕೌಂಟು ಯಾವುದು ಸೆಲೆಕ್ಟ್, ಯಾವುದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕಂಪನಿ ನೇಮ್. ಇಲ್ಲಿ ಕಂಪನಿ ನೇಮ್ ಇದೆ, ಕಂಪನಿ ನೇಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಾಮ ಒಂದು ಕಂಡೀಷನ್ನು, ಇಲ್ಲಿ ಕೌಂಟ್ ಕೇಳಿರೋದಕ್ಕೆ ಸಮ್ ಆಫ್ ಆ ಇಯರಲ್ಲಿ ಎಷ್ಟು ಪ್ರಾಡಕ್ಟು ಲಾಂಚ್ ಆಗಿದೆ ಅಂದರೆ ಕೌಂಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಕೇಸ್ ವೆನ್ ಇಲ್ಲಿ ಇಯರ್ ಬಗ್ಗೆ ಮಾತಾಡಿದ್ದಾನೆ, ದಟ್ ಈಸ್ ದ ರೀಸನ್ ಐ ಮೆನ್ಷನಿಂಗ್ ಇಯರ್ 2020 ಆದರೆ ದೆನ್ 1 ಅಂತ ಕೌಂಟ್ ಮಾಡು, ಎಲ್ಸ್ ಅದು 0 ಇರಲಿ. ಇಲ್ಲಿ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನೊಂದು ಅಲಿಯಾಸ್ ಕೊಡ್ತಾ ಇದ್ದೀನಿ, ಆ್ಯಸ್ ಪ್ರಾಡಕ್ಟ್ 2020 ಅಂತ. ಸಿಮಿಲರ್ಲಿ ಸೇಮ್ ಫಾರ್ 2019 ಬಿಕಾಸ್ ಪ್ರೀವಿಯಸ್ ಇಯರ್ ಕೇಳ್ತಾ ಇದ್ದಾನೆ. ಸೊ it will become 2019. ಇದು ಕೂಡ 2019 ಆಗುತ್ತೆ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟು ಐ ಆಮ್ ಕಾಲಿಂಗ್ ದಿಸ್ ಫ್ರಮ್ ಆ ಟೇಬಲ್ ನೇಮ್ ಕಾರ್ ಲಾಂಚಸ್ಸಿಂದ ತಗೊತಾ ಇದ್ದೀನಿ. ಈಗ ಅದಾಯಿತು. ಮತ್ತು ನಾನು ಬರೀ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು 2 ಇಯರ್ಗೆ. ಇಯರ್ ಇನ್ ಓಕೆ, ಇಯರ್ ಇನ್ 2019, 2020 ಕಾಂಬಿನೇಷನ್ ಆಫ್ ವೇರ್ ಕಂಡೀಷನ್ ಬರಿತೀವಿ ಅಂದರೆ ಇಲ್ಲಿ ಇನ್ನನ್ನು ಯೂಸ್ ಮಾಡ್ತಾರೆ. ಗ್ರೂಪ್ ಬೈ ಕಂಪನಿ ನೇಮ್. ಇಲ್ಲಿ ಕಂಪನಿ ನೇಮ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಗ್ರೂಪ್ ಬೈ ನಾನು ಕಂಪನಿ ನೇಮ್ ಮಾಡ್ತೀನಿ. ಓಕೆ, ಇಲ್ಲಿ ಇದು ನಮಗೆ 2020 ಮತ್ತು 2019 ಸಮ್ ಕೊಡ್ತಾ ಇದೆ. ಸಮ್ ಜೊತೆ ಕೌಂಟ್ ಕೂಡ ಕೊಡ್ತಾ ಇದೆ. ಕೌಂಟ್ ಮಾಡೋದು ಇದೇ ಥರ ನೋಡಿ. ನೆಕ್ಸ್ಟು ಡಿಫ್ರೆನ್ಸ್ ಕೇಳ್ತಾ ಇದ್ದಾನೆ, ನೆಟ್ ಡಿಫ್ರೆನ್ಸ್ ಬಿಟ್ವೀನ್. ಇಲ್ಲೇ ನಾವು ಮಾಡ್ಬೋದಿತ್ತು. ವಿ ಆರ್ ಡೂಯಿಂಗ್ ಇಟ್ ಇನ್ ದ ಮೇನ್ ಟೇಬಲ್. ಸೆಲೆಕ್ಟ್ ಯಾವುದು ಕಂಪನಿ ನೇಮ್. ನಾವು ಇದೇ ಟೇಬಲ್ ರೆಫರ್ ಮಾಡ್ತಾ ಇರೋದ್ರಿಂದ ಯಾವ್ಯಾವ ಬೇಕು ಅನ್ನೋದನ್ನು ಇಲ್ಲೇ ನಾನು ಡಿಕ್ಲೇರ್ ಮಾಡಿರ್ತೀನಿ. ಸೊ ಕಮ ಪ್ರಾಡಕ್ಟ್ 2020 ಮೈನಸ್ ಪ್ರಾಡಕ್ಟ್ 2019. ಇದು ನಮಗೆ ಡಿಫ್ರೆನ್ಸ್ ಬಂತು. ಇದನ್ನು ನೆಟ್ ಡಿಫ್ರೆನ್ಸ್ ಅಂತ ಕರಿತೀನಿ. ಆ್ಯಸ್ ನೆಟ್ ಡಿಫ್ರೆನ್ಸ್ ಅಂತ ಕರಿತಾ ಇದ್ದೀನಿ. ಯಾವ ಟೇಬಲ್ ಅಂತ ಮತ್ತು ಮೇನ್ ಟೇಬಲ್ ಅಂತ ರೆಫರ್ ಮಾಡಬಾರ್ದು. ನಾವು ಆಲ್ರೆಡಿ ಆಫ್ ದ ಕ್ಯಾಲ್ಕುಲೇಷನ್ ಇದರಿಂದನೇ ಮಾಡ್ಕೊಂಡಿದ್ದೀವಿ, ಅದಕ್ಕೆ ನಾವು ಈ ಟೇಬಲಿಂದನೇ ಕರಿತಾ ಇದ್ದೀವಿ. ಓಕೆ, ಅದಾಯಿತು. ಫ್ರಮ್ ಓಕೆ, ಆರ್ಡರ್ ಮಾಡ್ತಾ ಇದ್ದೀನಿ. ಆರ್ಡರ್ ಬೈ ನೆಟ್ ಡಿಫ್ರೆನ್ಸ್ ಡಿಸೆಂಡಿಂಗ್ ಆರ್ಡರ್. ಓಕೆ, ಕಾರ್ ಲಾಂಚಸ್ ಇದೆ.
ಇಯರು, ಕಂಪನಿ ನೇಮು, ವ್ಯಾರ್ಕ್ಯಾರ್. ಇಲ್ಲಿ ನಾನು ಫಸ್ಟ್ ಟೈಮ್ ಏನೇನು ಕೇಳಿದ್ದಾನೆ ಅಂದರೆ ನೆಟ್ ಡಿಫ್ರೆನ್ಸ್ ಕೇಳಿದ್ದಾನೆ. ನೆಟ್ ಡಿಫ್ರೆನ್ಸ್ ಮಾಡಬೇಕು ಅಂದರೆ ಟೋಟಲ್ ಕೌಂಟ್ ಬೇಕಾಗುತ್ತೆ. ಅಲ್ಲಿ ಕೌಂಟು 2020ಗೆ 2019ಗೆ ಕೌಂಟ್ ಮಾಡಿದ್ದೀನಿ. ಹೆಂಗೆ ಕೌಂಟ್ ಮಾಡೋದು ಅಂದರೆ ಸಮ್ ಹಾಕಿ ಕೇಸ್ ವೆನ್ ಇಯರ್ ಈಸ್ 2020 ಆದರೆ ದೆನ್ 1 ಅಂತ ಕೌಂಟ್ ಮಾಡು, ಎಲ್ಸ್ ಇದನ್ನು ಆ್ಯಡ್ ಹಾಕಂತ ಹೋಗುತ್ತೆ. ಇಟ್ ಲೈಕ್ ವರ್ಕ್ಸ್ ಆಸ್ ಎ ಫಾರ್ ಲೂಪ್ ಅಥವಾ ಫಾರ್ ಲೂಪಲ್ಲಿ ಆ್ಯಡ್ ಆಗುತ್ತಲ್ಲ ಆ ಥರ. ಮತ್ತು 2019 ಜಸ್ಟ್ ಇದನ್ನು ಮಾಡಿದ್ದೀನಿ. ಇಲ್ಲೊಂದು ಬೇರೆ ಕಂಡೀಷನ್ ಬರೆದಿದ್ದೀನಿ, ಫಿಲ್ಟರಿಂಗ್ ಔಟ್ 2019 ಆ್ಯಂಡ್ 2020. ಸೊ ಗ್ರೂಪ್ ಬೈ ಕಂಪನಿ ನೇಮ್. ಸೊ ಆದಮೇಲೆ ನನಗೆ ಔಟ್ಪುಟ್ಟಲ್ಲಿ ಕಂಪನಿ ನೇಮ್ ಬೇಕು, ಮತ್ತು ಏನು ಡಿಫ್ರೆನ್ಸ್ ಕೇಳಿರೋದ್ರಿಂದ 2020 2019 ಆ್ಯಸ್ ಎ ನೆಟ್ ಡಿಫ್ರೆನ್ಸ್ ಫ್ರಮ್ ಯಾವ ಟೇಬಲ್ಲು, ಪ್ರಾಡಕ್ಟ್ ಅಕೌಂಟ್ ಟೇಬಲ್, ಆರ್ಡರ್ ಬೈ ನೆಟ್ ಡಿಫ್ರೆನ್ಸ್. ಯಾ, ಸಾಲ್ವ್.